So hello guys, very good morning. Welcome back to my YouTube channel with another vlog. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀರಿ. ಓಕೆ, ನಾವು ಹೊರಟಿರೋದೀಗ ತಮಿಳ್ನಾಡು ಕಡೆಗೆ. ಒಂದು ಒಳ್ಳೆ ಸಖತ್ತಾಗಿರೋ ಸನ್ರೈಸ್ ವ್ಯೂ ಪಾಯಿಂಟ್ ಇದೆ. ನಿಮ್ಗೆ ಮೋಸ್ಟ್ಲಿ ಗೊತ್ತಿರಲ್ಲ, ಇದು ರೀಸೆಂಟಾಗಿ ಒಂದು ಹಿಡನ್ ಜೆಮ್ಮು ತಮಿಳ್ನಾಡಲ್ಲಿರೋದು. ಸಖತ್ತಾಗಿದೆ ಪ್ಲೇಸ್ ಅಂತೂ. 125 ಕಿಲೋಮೀಟರ್ಸ್ ಇದೆ ಬ್ಯಾಂಗ್ಳೂರಿಂದ. ಇಂಥ ಜಾಗ ಎಲ್ಲ ನಮ್ಮ ಹುಡುಗನೇ ಕಂಡುಹಿಡಿತಾನೆ, ಪ್ಲ್ಯಾನ್ ಮಾಡ್ತಾನೆ. ನೆಕ್ಸ್ಟ್ ದಿವಸನೇ ರೈಡಿಗೆ ಪ್ಲ್ಯಾನ್ ಮಾಡ್ತಾನೆ. ನೆಕ್ಸ್ಟ್ ದಿವಸನೇ ಹೊರಡೋದೆ ನಮ್ಮ ಫ್ರೆಂಡ್ ಜೊತೆ. ಅವನು 5:30 ಕಾಯ್ತಾ ಇದ್ದಾನೆ. ನನ್ನಿಂದಾನೇ ಯಾವಾಗೂ ಲೇಟ್ ಆಗೋದು. ಇವತ್ತು ಕೂಡ ನನ್ನಿಂದಾನೇ ಲೇಟು. ಕಾಯ್ತಾ ನಿಂತ್ಕೊಂಡಿದ್ದೆ. ಎಷ್ಟು ಫೋನ್ ಮಾಡ್ತಾನೆ ಗುರು ಅವನು. 4 ಗಂಟೆಗೆ ಹೋಗೋದು ಪ್ಲ್ಯಾನ್ ಇದ್ದಿದ್ದು, ಇವಾಗ 6:30 ಆಗ್ತಾಯಿದೆ. ಅವನು 1 ಅವರಿಂದ ವೆಯ್ಟ್ ಮಾಡ್ತಾನೆ ಇಲ್ಲೇ. ಹಾಯ್ ಬ್ರೋ, ಎಲ್ಲ ಆರಾಮ? आराम सुबह आया ना रे। कैसा था? चल चल डाल लोकेशन ಲೊಕೇಶನ್ ದಲ್ಲ. ಸನ್ರೈಸ್ಗಿಂತ ಮುಂಚೆ ಹೋಗೋಣ ಅಂತ ಹೇಳಿದ್ದು. ಸನ್ರೈಸ್ ಆದಮೇಲೆ ಹೋಗ್ತಾಯಿದ್ದೀವಿ ನಾವು. ಇಲ್ಲೇ 6:30 ಆಗಿಬಿಟ್ಟಿದೆ. ನಮ್ಮ ಹುಡುಗನ ಪಾಪ ಸಖತ್ ಬೇಜಾರಾಗಿ ಹೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಫ್ರೆಂಡ್ ಅಂತ ಅಂದಮೇಲೆ ಎಲ್ಲ ಆಗ್ತಾ ಇರುತ್ತೆ. ಫ್ರೆಂಡ್ಗೋಸ್ಕರ ಇಷ್ಟು ಕೂಡ ಮಾಡಲ್ಲ ಮಚ್ಚ ಅಂತಂದರೆ ಆಮೇಲೆ ಸರಿ ಬಾ ಹೋಗೋಣ ಅಂತಂದ. ನಮ್ಮ ಜೊತೆ ಇನ್ನೂ ಇಬ್ಬರು ಜಾಯ್ನ್ ಆಗಬೇಕಾಗಿತ್ತು. ಸದ್ಯಕ್ಕೆ ಅವ್ರಿಗೆ ವೀಕ್ ಆಫ್ ಇದ್ದಿಲ್ಲ ಅಂತ ಅವ್ರು ನಮ್ಮ ಜೊತೆ ಜಾಯ್ನ್ ಆಗಿಲ್ಲ. ಸದ್ಯಕ್ಕೆ ನೆಕ್ಸ್ಟ್ ಟೈಮ್ ಅವ್ರ ಜೊತೆ ಹೋಗೋದು ಪ್ಲ್ಯಾನ್ ಮಾಡೋಣ. ಸದ್ಯಕ್ಕೆ ಈಗ ನಾವು ಫ್ರೀ ಆಗಿದ್ದೀರಿ, ನಾವು ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೋದ್ವಿ. ಮನೇಲಿ ಕೂಡ ಇದ್ದು ಏನು ಮಾಡೋದು, ಬೇಜಾರಾಗುತ್ತಂತ ನೈಟ್ ಪ್ಲ್ಯಾನ್ ಆಯಿತು. ಅವ್ರು ಬೆಳಿಗ್ಗೆ ಹೊರಡೋಣ ಅಂತ ಪ್ಲ್ಯಾನ್ ಆಯಿತು 4:30ಗೆ. ಓಕೆ, ಇವತ್ತಿನ ರೈಡ್ ಬಂದು ಟುವರ್ಡ್ಸ್ ತಮಿಳ್ನಾಡು. ಆ ಪ್ಲೇಸ್ ಬಂದು ಬುಲುಮಲೈ ಫೋರ್ಟ್. ಅದು ಬಂದು ಒಂದು ಹಿಸ್ಟಾರಿಕ್ ಪ್ಲೇಸ್ ಅಂತೆ, ಹಿಲ್ ಸ್ಟೇಷನ್ ಅಂತೆ. ಅದು ಕೂಡ ಆಫ್ ರೋಡಿಂಗ್ ಜೊತೆ ಸನ್ರೈಸ್ ವ್ಯೂ ಪಾಯಿಂಟ್ ಕೂಡ ಅಂತೆ. ಫಾರ್ ದಿ ಫಸ್ಟ್ ಟೈಮ್ ನಾವು ತಮಿಳ್ನಾಡು ಕಡೆ ರೈಡ್ ಹೋಗ್ತಾ ಇರೋದು. ಮೊದಲ ಸತಿ ನಮ್ಮ ಗಾಡಿ ತಮಿಳ್ನಾಡಿಗೆ ಹೋಗ್ತಿರೋದು. ಈಗ ನೆಕ್ಸ್ಟ್ ಮಂತ್ ನಾವು ಒಂದು ಲಾಂಗ್ ಟ್ರಿಪ್ ಹೊಡಿತಾ ಇದ್ದೀರಿ, ಬೈಕ್ ರೈಡು. ಅದು ಬಂದು ಊಟಿ ಕಡೆಗೆ, ಆಲ್ಮೋಸ್ಟ್ ಬಂಡೀಪುರ್ ಫಾರೆಸ್ಟ್ ಕಡೆಯಿಂದ ನಾವು ಹೋಗೋಣ ಅಂತ ಪ್ಲ್ಯಾನ್ ಆಗಿದ್ದೀರಿ. ಅದು ಬಂದು ನೆಕ್ಸ್ಟು ಮಂತ್ ಅನ್ಕೊಂತೀನಿ ಮೋಸ್ಟ್ಲಿ. ಯೂನಿಯಲ್ ಕಾಣಿಸ್ತಾನೆ ಇಲ್ಲ. ಈಗ ಟೈಮ್ ಬಂದು 7 ಗಂಟೆ. ಆಲ್ಮೋಸ್ಟ್ ನೋಡಿ ಎಷ್ಟು ಮಂಜಾಗಿದೆ. ಚಳಿ ಅಂತೂ ಸಕ್ಕತ್ತಾಗಿ ಹೊಡಿತಾಯಿದೆ ಗುರು. ಹೇಳೋದೇ ಇಲ್ಲ ಈ ಟೈಮಿಗೆ ಇಂಥ ಚಳಿ ಇರುತ್ತಂತ. ಆಲ್ಮೋಸ್ಟ್ 7 o'clock ಆಗ್ತೈತೆ ಅಂದ್ರೂ ನೋಡಿ ರೋಡೇ ಕಾಣಿಸಲ್ಲ. ಮುಂದೆ ರೋಡು ಹಿಂಗಾಗ್ಬಿಡಿ ನಂದಿಲ್ ಥರ ಆಗೋಗ್ಬಿಟ್ಟಿದೆ. ಇದು ಕೂಡ ಮುಂದೆ ಯಾವ ಗಾಡಿ ಹೋಗ್ತಾಯಿದೆ ಅಂತಲೇ ಕಾಣಿಸ್ತಾಯಿಲ್ಲ. ಸ್ವಲ್ಪ ಮುಂದಕ್ಕೆ ಬಂದ್ರೆ ಕಾಣಿಸ್ತಾರೆ. ದೂರದಿಂದ ಏನು ಕಾಣಿಸ್ತಾರೆ, ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಇನ್ನು ಬರೋ ತಿಂಗಳು ಹೋಗೋದು ನಾವು ಊಟಿಗೆ. ಇವಾಗೆ ಊಟಿ ಫೀಲ್ ಬರ್ತಾಯಿದೆ ನನಗೆ ಈ ರೋಡಲ್ಲಿ. ಊಟಿ ಕೂಡ ಸೇಮ್ ಹಿಂಗೆ ಎಕ್ಸಾಕ್ಟ್ ಆಗಿರುತ್ತೆ. ನಾನು ಲಾಸ್ಟ್ ಮಂತ್ ಕೂಡ ಹೋಗಿದ್ದೆ. ನಾವು ಕಾರಲ್ಲಿ ಹೋಗಿದ್ದು, ಅಂದರೆ ಬೈಕಲ್ಲಿ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಬೈಕ್ ಅಷ್ಟು ಲಾಂಗ್ ಎತ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀರಿ. ಅದು ಆಲ್ಮೋಸ್ಟ್ ನೆಕ್ಸ್ಟ್ ಮಂತೇ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀರಿ. ಅದು ಒಳಗಡೆ ಆದರೆ ಅದು ಒಳಗಡೆ ಹೋಗ್ತೀರಿ, ಇಲ್ಲಾಂದರೆ ನೆಕ್ಸ್ಟ್ ಮಂತೆ ಪ್ಲ್ಯಾನ್. ಆಲ್ಮೋಸ್ಟ್ ಎಲ್ಲ ಬೈಕರ್ಸ್ ಒಂದು 5 to 6 ಬೈಕಲ್ಲಿ ಇರ್ತೀರಿ. ಎಲ್ಲ ಸೋಲೋ ರೈಡೇ ಹೋಗ್ತಾ ಇರೋದು. ಸಖತ್ತಾಗಿರುತ್ತೆ. ಏನಿದ್ರೆ ನಾನು ಶೇರ್ ಮಾಡ್ತಾಯಿರ್ತೀನಿ ವೀಡಿಯೋಸಲ್ಲಿ. ನಾನು ಹಿಂದೆಯಿಂದ ನೋಡ್ಕೊಂಡೇ ಬರ್ತೀನಿ. ತುಂಬ ಬೈಕರ್ಸ್ ಬರ್ತಾಯಿದ್ದಾರೆ. ಮೋಸ್ಟ್ಲಿ ಅಲ್ಲಿಗೆ ಪ್ಲ್ಯಾನ್ ಆಗಿರ್ಬೋದು ಎಲ್ಲರದು. ಎಲ್ಲ ಬಂದು ಇಲ್ಲಿ ಟೋಲ್ ಗೇಟ್ ಹತ್ರ ವೆಯ್ಟ್ ಮಾಡ್ತಾಯಿದ್ದಾರೆ. ಎಲ್ಲ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾ ಇರ್ಬೋದು ಮೋಸ್ಟ್ಲಿ ಮೀಟ್ ಆಗೋದಕ್ಕೆ. ನೋಡಿ ಎಷ್ಟು ಬೈಕರ್ಸ್ ನಿಲ್ತ್ಕೊಂಡಿದ್ದಾರೆ ನೋಡಿ. ಆಲ್ಮೋಸ್ಟ್ ಎಲ್ಲ ಅಲ್ಲಿಗೆ ಪ್ಲ್ಯಾನ್ ಆಗಿರ್ಬೋದು. ಎಲ್ಲ KA ಗಾಡಿನೇ, ಎಲ್ಲ ಕರ್ನಾಟಕ, ನಮ್ಮ ಕರ್ನಾಟಕ ಗಾಡಿನೇ ಎಲ್ಲ ಇರೋದಿಲ್ಲಿ. ನಮ್ಮ ಗ್ಯಾಂಗೋಗಿ ಬಂದಿದ್ರೆ ಸಖತ್ತಾಗಿರೋದು. ಎಲ್ಲ ಜೊತೆಯಲ್ಲಿ ಹೋಗಿರ್ಬೋದು. ಏನು ಮಾಡೋದು, ಅವ್ರು ಬಂದಿಲ್ಲ. ಎಂಡ್ ಮೂಮೆಂಟಲ್ಲಿ ಅವರೇ ಕ್ಯಾನ್ಸಲ್ ಮಾಡ್ತಾರೆ. ಯಾರಾದರೂ ಒಬ್ಬರು ಫ್ರೆಂಡ್ ಇದ್ದೇ ಇರ್ತಾರೆ ನಿಮ್ಮ ಕೂಡ, ನಿಮ್ಮ ಗ್ಯಾಂಗಲ್ಲಿ ಕೂಡ. ಎಂಡ್ ಮೂಮೆಂಟಲ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡೋದು. ಎಲ್ಲ ಎಂಡ್ ಮೂಮೆಂಟಲ್ಲಿ ಎಲ್ಲ ಪ್ಲ್ಯಾನ್ ಹೋಗಿರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ತು ಬಿಡ್ತಾರೆ. ಇಲ್ಲ ಮಚ್ಚ ಬರ್ತಾ ಇಲ್ಲ, ಆಗಲ್ಲ, ಮನೇಲಿ ಬಿಡ್ತಾ ಇಲ್ಲ, ಎಲ್ಲೋ ಆಚೆ ಹೋಗ್ತಾಯಿದ್ದೀನಿ, ಮೈ ಹುಷಾರಿಲ್ಲ, ಏನಾದರೂ ಒಂದು ಇದಾರ್ತಾನೆ. ನಿಮ್ಮ ಗ್ಯಾಂಗಲ್ಲಿ ಯಾರಾದರೂ ಒಬ್ಬರಾದರೂ ಇರ್ತಾರ್ತಾನೆ ಆ ಥರ ಫ್ರೆಂಡ್ಸು. ಅಂಥವ್ರು ಇಲ್ದಿರೋದು ಚಾನ್ಸೇ ಇಲ್ಲ. ಎಲ್ಲ ಗ್ಯಾಂಗಲ್ಲಿ ಅಂಥ ಒಂದು ಫ್ರೆಂಡ್ ಇದ್ದೇ ಇರ್ತಾನೆ. ಲಾಸ್ಟ್ ಎಂಡಿಂಗ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡೋನು. ಸನ್ರೈಸ್ ವ್ಯೂ ನೋಡಿ, ಕ್ರೇಜಿಯಾಗಿ ಕಾಣಿಸ್ತೈತೆ ವ್ಯೂ. ಸಖತ್ತಾಗಿದೆ ತಾನೆ ನೋಡಿ, ಸಖತ್ತಾಗಿ ಕಾಣಿಸ್ತಿದೆ. ಸನ್ನು ನೋಡಿ ಕರೆಕ್ಟಾಗಿ ರಿಫ್ಲೆಕ್ಟ್ ಆಗ್ತಾಯಿದೆ ಇಲ್ಲಿಗೆ. ವೀಡಿಯೋದಲ್ಲಿ ಹೆಂಗೆ ಬರ್ತೈತೆ ಅಂತ ನನಗೆ ಗೊತ್ತಿಲ್ಲ, ಅಂದರೆ ಇಲ್ಲಿಂದ ಮುಂದೆಯಿಂದ ವ್ಯೂ ನೋಡೋದಕ್ಕೆ ಸಖತ್ತಾಗಿದೆ. ಕ್ರೇಜಿಯಾಗಿದೆ ಗುರು. ನೋಡಿ ಸನ್ರೈಸ್ ವ್ಯೂ ಹೆಂಗೆ ಹೊಡಿತೈತೆ ನೋಡಿ, ಸಖತ್ತಾಗಿದೆ.
ಎಲ್ಲಾದರೂ ಮೊದಲು ನಿಲ್ಲಿಸಿ ಟೀ ಕುಡಿಯೋಣ ಅಂದರೆ ಟೀ ಅಂಗಡಿನೇ ಕಾಣಿಸ್ತಿಲ್ಲ ಎಲ್ಲೂ. ಮುಂದಕ್ಕೆ ಎಲ್ಲಾದರೂ ನೋಡೋಣ, ಮುಂದೆ ಎಲ್ಲಾದರೂ ಟೀ ಅಂಗಡಿ ಕಾಣಿಸಿದೆ, ಮೊದಲು ನಿಲ್ಲಿಸಿ ಟೀ ಕುಡಿಬೇಕು. ಸಕ್ಕತ್ತಾಗಿ ಚಳಿ ಬೇರೆ ಹೊಡಿತೈತೆ. ಫೈನಲಾಗಿ ಯಾವುದೋ ಒಂದು ಅಂಗಡಿ ಸಿಕ್ತು. ಓಕೆ, ಇಲ್ಲೇ ಬ್ರೇಕ್ ಕೊಡೋಣ ನಾವು. ಅಲ್ಲಿಂದ ನಾನ್ ಸ್ಟಾಪ್ ಬಂದಿದ್ದೀರಿ, ಇಲ್ಲಿ ಫಸ್ಟ್ ಬ್ರೇಕ್ ಇಲ್ಲಿ ಕೊಡೋಣ. चाय बोलो, चाय चाय. Bro, my eggs are not purple, bro. ಇನ್ನೇನು ಆಲ್ಮೋಸ್ಟ್ ನಾವು ರೀಚ್ ಆಗೇ ಬಿಟ್ರಿ. ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಇದೆ ಅಷ್ಟೇ. ಇನ್ನು ಹೈವೇ ಎಂಡ್ ಆಯಿತು. ಇವಾಗೆಲ್ಲ ಆಲ್ಮೋಸ್ಟ್ ಇದೇ ಥರ ರೋಡ್ ಸಿಗುತ್ತೆ ನಮಗೆ. ಅಂದರೆ ಸಕ್ಕತ್ತಾಗಿದೆ ಇಲ್ಲಿ ಫೀಲ್ ಓಡಿಸೋದಕ್ಕೆ. ಎಲ್ಲ ನೇಚರ್ ಜಾಗನೇ, ಅಕ್ಕಪಕ್ಕ ಮರ, ಸಿಂಗಲ್ ರೋಡು, ಸಕ್ಕತ್ತಾಗಿದೆ ಫೀಲು. ಸಿಟಿ ಬಿಟ್ಟು ಇಲ್ಲಿ ಓಡಿಸೋದಕ್ಕೆ ಹೆಂಗಿರುತ್ತೆ ಫೀಲ್ ಗೊತ್ತಾ? ಸಕ್ಕತ್ತಾಗಿರುತ್ತೆ. ಕ್ರೇಜಿ ಫೀಲಿಂಗರು ಏನಾದರೂ ಇಲ್ಲಿ ಸಿಟಿಯಲ್ಲಿ ಓಡಿಸಿ ಆ ಸಿಗ್ನಲ್ಲು ಅದರಿಂದ ಓಡಿಸಿ ಸಾಕಾಗೋಗ್ಬಿಡುತ್ತೆ. ಈ ಥರ ಇರಬೇಕು. ಈ ಥರ ಎಲ್ಲಾದರೂ ಒಂದು ವೀಕ್ಲಿ ಒನ್ಸು ಆದರೂ ಈ ಥರ ಔಟಿಂಗ್ ಬಂದರೆ ಸಕ್ಕತ್ತಾಗಿರುತ್ತೆ. ಫುಲ್ ರಿಲ್ಯಾಕ್ಸೇಷನ್ಸೇ. ಎಲ್ಲ ಬೈಕರ್ಸ್ ಬರ್ತಾಯಿದ್ರೆ ನಾವು ಹೋಗ್ತಾಯಿದ್ದೀರಿ. ಎಲ್ಲ ಬೈಕರ್ಸ್ ನೋಡಿ ಸ್ಟಾಪ್ ಮಾಡಿ ರಿಟರ್ನ್ ಆಗ್ತಾಯಿದ್ದಾರೆ. ಎಲ್ಲ ಅಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಎಂಜಾಯ್ ಮಾಡ್ಕೊಂಡು ರಿಟರ್ನ್ ಆಗ್ತಾಯಿದ್ದಾರೆ. ನಾವು ಇವಾಗ ಹೋಗ್ತಾಯಿದ್ದೀವಿ ವ್ಯೂ ಪಾಯಿಂಟ್ ಎಂಜಾಯ್ ಮಾಡಿ. ಸನ್ರೈಸು ಆಗಿಬಿಡ್ತು, ಬಿಸಿಲು ಬಂದುಬಿಡ್ತು. ಇವಾಗ ಹೋಗ್ತಾಯಿದ್ರು ನಾವು ಎಂಜಾಯ್ ಮಾಡೋದಕ್ಕೆ. ಟ್ರಾಫಿಕಲ್ಲಿ ಓಡಿಸಿ ಸಾಕಾಗೋಗ್ಬಿಟ್ಟಿದ್ರೆ ನೀವು ಯಾವಾಗಾದರೂ ಇಲ್ಲಿ ಪ್ಲ್ಯಾನ್ ಹಾಕಿ. ಸಕ್ಕತ್ತಾಗಿದೆ ರೋಡ್ ಮಾತ್ರ. ನೋಡಿ ರೋಡ್ ನೀವೇ ನೋಡ್ತಾ ಇರ್ಬೋದು ಹೆಂಗಿದೆ. ಇಲ್ಲಿಂದ ಸ್ವಲ್ಪ ಮುಂದೆ ನಿಮ್ಗೊಂದು ರೈಟ್ ಸಿಗೋದೆ. ಅಲ್ಲಿಂದ ಫುಲ್ಲು ಊರಿನ ಕಡೆಯಿಂದ ಹೋಗ್ಬೇಕು ನೀವು. ಎಲ್ಲ ಊರೊಳಗಡೆಯಿಂದ ನೋಡಿ ಈ ಥರ ಇರುತ್ತೆ ರೋಡ್. ನಿಮಗೆ ಹೋಗ್ತಾನೆ ನಿಮ್ಗೆ ಯಾರಾದರೂ ಬೈಕರ್ಸ್ ವಾಪಸ್ ಬರ್ತಾ ಕಾಣಿಸ್ತಾರೆ. ಇದೇ ರೋಡ್ ಅಂತ ಅರ್ಥ. ನಮ್ಮದು ಗೂಗಲ್ ಮ್ಯಾಪ್ ಬೇರೆ ವರ್ಕ್ ಆಗ್ತಾಯಿಲ್ಲ, ನೆಟ್ವರ್ಕ್ ಇಲ್ದಿರೋದಕ್ಕೆ. ನಾವು ಆಫ್ಲೈನ್ ಕೂಡ ಸೇವ್ ಮಾಡಿಲ್ಲ. ಅದಕ್ಕೆ ಕೇಳ್ತಾ ಹೋಗ್ತಾಯಿದ್ರು ನಾವು ಕೂಡ. ನಮಗೂ ಡೌಟ್ ಅನಿಸ್ತೈತೆ ರೋಡು ಅಂದರೆ ನಾವು ಹೋಗ್ತಾಯಿದ್ದೀರಿ. ನೋಡೋಣ, ಮುಂದಕ್ಕೆ ಹೋಗೋಣ. ರೋಡಲ್ಲಿ ನಿಮ್ಗೊಂದು ದೇವಸ್ಥಾನ ಬೋರ್ಡ್ ಕಾಣಿಸುತ್ತೆ ಆರೋ ಮಾರ್ಕ್ ಜೊತೆ. ಅದನ್ನ ನೀವು ಫಾಲೋ ಮಾಡಬೇಕು. ನಾವು ಅದೇ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀರಿ. ಗೊತ್ತಾಗಿಲ್ಲ ಅಂದರೆ ಕೇಳ್ತಾಯಿದ್ದೀವಿ ಊರವರು. ನಾವಿಲ್ಲಿರೋ ಜನಗೆ ಕೇಳೋಷ್ಟೇ ಬೇಡ, ಸುಮ್ಮನೆ ಹೋಗಿ ಗಾಡಿ ನಿಲ್ಲಿಸಿದ್ರೆ ಅವರೇ ನಮ್ಗೆ ರೂಟ್ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬೈಕರ್ಸ್ ಬಂದು ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ ಎಲ್ಲ ಇದೇ ಪ್ಲೇಸ್ಗೆ ಹೋಗೋದಂತ. ನಾವು ಜಸ್ಟ್ ಬಂದು ಹೋಗಿ ಅಲ್ಲಿ ಗಾಡಿ ನಿಲ್ಲಿಸ್ತಾಯಿದ್ರೆ ಅಷ್ಟೇ ಅವರೇ ನಮಗೆ ತೋರಿಸ್ಬಿಡ್ತಾ ಇದ್ದಾರೆ. ಹಿಂಗೆ ಹೋಗಿ ಮುಂದೆ ಹೋಗಿ ರೈಟ್ ಎತ್ಕೊಳ್ಳಿ, ಲೆಫ್ಟ್ ಎತ್ಕೊಳ್ಳಿ ಅಂತ ಎಲ್ಲ ಅವರೇ ಡೈರೆಕ್ಷನ್ ನಮ್ಗೆ ನೋಡ್ತಾ ಇದ್ದಾರೆ. ಬೇರೆ ಹೋಗಿ ಗಾಡಿ ನಿಲ್ಲಿಸ್ಬೋದು ಅಷ್ಟೇ ನಾವು. ನಮ್ಮ ಡೆಸ್ಟಿನೇಷನ್ಗೆ 5 ಕಿಲೋಮೀಟ್ರ್ ಇದೆ ಅಂತೆ. ಈ ಹೈವೇದಲ್ಲಿ ಹೋಗ್ತಾ ಇದ್ದರೆ ಜಲ್ದಿ ಕವರ್ ಅಪ್ ಆಗೋಗುತ್ತೆ ಕಿಲೋಮೀಟ್ರು. ಅಂದರೆ ಈ ಊರಲ್ಲಿ ಈ ಥರ ರೋಡ್ಸಲ್ಲೆಲ್ಲ ಓಡಿಸೋದಕ್ಕೆ ಕವರೇ ಆಗೋಲ್ಲ. ಎಷ್ಟು ಓಡಿಸಿದ್ರೂ ಇನ್ನೂ 1-2-3 ಕಿಲೋಮೀಟ್ರ್ ಅಷ್ಟೇ ಕವರ್ ಆಗಿರೋದು ಅಂತ ಅನಿಸುತ್ತೆ. ನೋಡಿ ಮುಂದೆ ಆ ಬೆಟ್ಟ ಕಾಣಿಸ್ತಾ ನೋಡಿ, ಅದೇ ಬೋಲುಮಲೈ ಫೋರ್ಟು. ಅಲ್ಲಿಗೆ ನಾವು ಹೋಗೋದಿಲ್ಲ. ಇನ್ನೇನು 2-3 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ. ಅಲ್ಲಿಂದ ರೀಚ್ ಆಗಿದೆ. ಎಲ್ಲ ಆಫ್ ರೋಡಿಂಗ್ ಅಂತೆ. ನೋಡೋಣ. ಓಕೆ, ನಿಮ್ಗೆ ಈ ಥರ ಇರುತ್ತೆ ಆಫ್ ರೋಡಿಂಗ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಆಫ್ ರೋಡಿಂಗು. ಇಲ್ಲಿಂದ ನೀವು ಬೆಟ್ಟ ಹತ್ತಬೇಕು ಬೋಲುಮಲೈ ಫೋರ್ಟ್ಗೆ. ಇದೇ ಥರ ಇರುತ್ತೆ ನಿಮಗೆ ಆಲ್ಮೋಸ್ಟ್ ಮೇಲೆ ಸ್ವಲ್ಪ ದೂರನೇ ಆ ರೋಡ್ ನಿಮಗೆ ಸಿಗೋದು. ನೋಡಿ ಎಷ್ಟು ಜನ ಬೈಕರ್ಸು, ಎಲ್ಲ ಕರ್ನಾಟಕ ಗಾಡಿನೇ. ಈ ಆಫ್ ರೋಡಿಂಗ್ಗೆ ಬೆಸ್ಟ್ ಅಂದರೆ ಗಾಡಿ ಅಂದರೆ ಆಫ್ ರೋಡಿಂಗ್ ಗಾಡಿನೇ. ನಮ್ಮ ಥರ ಗಾಡಿ ಎಲ್ಲ ತುಂಬ ಕಷ್ಟ ಇಲ್ಲ ಓಡಿಸೋದಕ್ಕೆ. ಹಿಮಾಲಯನು, ಎಕ್ಸ್ಪಲ್ಸು ಅದೇ ಥರ ಬೆಸ್ಟು. ನೋಡಿ ಇಲ್ಲಿ ನಿಮ್ಗೊಂದು ಗೇಟ್ ಸಿಗುತ್ತೆ, ಇಲ್ಲೊಂದು ಅಂಗಡಿ ಇರುತ್ತೆ. ಏನಾದರೂ ನೀವು ಬ್ರೇಕ್ ಕೊಡಬೇಕಂದ್ರೆ ಇಲ್ಲಿಂದ ಬ್ರೇಕ್ ಕೊಡಿ. ಇಲ್ಲಿ ರೀಚ್ ಆಗೋದಕ್ಕೆ ತುಂಬ ಲೇಟ್ ಆಗೋದಿಲ್ಲ. ನಾವು ಮನೆ ಬಿಟ್ಟಿದ್ದೆ ತುಂಬ ಲೇಟು. ಜಲ್ದಿ ಬಿಡಬೇಕಾಗಿತ್ತು. ಅವಾಗೆ ನಮಗೆ ಸನ್ರೈಸು, ಮಂಜು ಎಲ್ಲ ಸಿಗುತ್ತೆ. ಇವಾಗ ನೋಡಿ ಎಲ್ಲ ನಮ್ಗೆ ರೋಡೇ ಕಾಣಿಸ್ತೈತೆ. ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಗಾಡಿಗೆ ನಾವು ಆಫ್ ರೋಡಿಂಗ್ ಮಾಡಿಸ್ತಾ ಇರೋದು. ಇನ್ನೂವರೆಗೂ ಯಾವತ್ತೂ ನಾನು ಮಾಡಿಸಿಲ್ಲ ಈ ಥರ ಆಫ್ ರೋಡಿಂಗು. ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ನೋಡಿ ಆಫ್ ರೋಡಿಂಗ್ ಆಗಿದೆ. ನಿಮಗೆ ಇಲ್ಲಿ ಮುಂದೆ ಇದೇ ಥರ ರೋಡ್ ಸಿಗುತ್ತೆ. ಇಲ್ಲಿಂದ ನಿಮಗೆ ಸಿಮೆಂಟ್ ರೋಡ್ ಸಿಗುತ್ತೆ. ಹಿಂಗಿರುತ್ತೆ ಗುರು ನಿಮಗೆ ವ್ಯೂ. ಸಕ್ಕತ್ತಾಗಿರುತ್ತೆ ವ್ಯೂ. ಒಂಥರ ಮಸ್ತಾಗಿ ಜಾಲಿಯಾಗಿರುತ್ತೆ ಓಡಿಸೋದಕ್ಕೆ. ಕ್ರೇಜಿ ಆಗಿರುತ್ತೆ ಫೀಲು. ಇಲ್ಲಿಂದ ಸ್ವಲ್ಪ ದೂರನೇ ರೋಡ್ ಹಾಕಿರೋದು. ಫುಲ್ ರೋಡ್ ಈ ಥರ ಇಲ್ಲ, ಬೇರೆ ಮೇಲೆ ಮಾತ್ರ ಇಲ್ಲಿರೋದು. ಆಲ್ಮೋಸ್ಟ್ ನಿಮಗೆ ಒಂದು 80% ನಿಮಗೆ ಆಫ್ ರೋಡಿಂಗೇ ಸಿಗೋದು. ಆಫ್ ರೋಡಿಂಗ್ ಆದಮೇಲೆ ನಿಮಗೆ ಜಸ್ಟ್ ಮೇಲೆ ಒಂದೇ ಒಂದು ಕರ್ವ್ ಟರ್ನ್ ಆಗೋ ಗಂಟನೇ ಈ ರೋಡ್ ಸಿಗೋದು ನಿಮಗೆ ಅಷ್ಟೇ. ನೋಡಿ ಹಿಂಗಿರುತ್ತೆ ವ್ಯೂ. ಅಂದರೆ ಬೆಳಗ್ಗೆ ಬಂದಾಗ ನಿಮಗೆ ಕ್ಲೌಡ್ಸ್ ಎಲ್ಲ ಕೆಳಗಡೆ ಇರೋ ಥರ ಕಾಣಿಸುತ್ತೆ. ಸಖತ್ತಾಗಿರುತ್ತೆ ವ್ಯೂ ಮಾತ್ರ. ನಾನು ರೆಫರ್ ಮಾಡೋದು ನೀವು ಜಲ್ದಿ ಬಿಡಿ ಮನೆ, ನಂತರ ಎಲ್ಲ ಲೇಟ್ ಮಾಡೋಕ್ಕೆ ಹೋಗ್ಬಿಡಿ. ಜಲ್ದಿ ಬಿಡಿ, ಜಲ್ದಿ ವ್ಯೂ ಎಂಜಾಯ್ ಮಾಡಿ. ಸಖತ್ತಾಗಿದೆ ನೋಡಿ ಪ್ಲೇಸು. ಇಲ್ಲಿಂದ ಎಷ್ಟು ಬೈಕರ್ಸ್ ನಿಲ್ತ್ಕೊಂಡಿದ್ದಾರೆ ನೋಡಿ ಗುರು. ಎಲ್ಲ ಇಳಿತಾ ಇದ್ದಾರೆ ಬೈಕರ್ಸು. ಇಲ್ಲಿಂದ ಹೋಗ್ತಾ ಇದ್ರೇ ಎಲ್ಲ ಮೇಲೆ ನಿಂತ್ಕೊಂಡಿರೋ ಕಾಣಿಸ್ತಾ ಇದ್ದಾರೆ. ಎಲ್ಲ ದೇವಸ್ಥಾನಕ್ಕೆ ಹೋಗೋ ಥರ ಇದೆ ಅಲ್ಲಿ. ಆದ್ಮೇಲೆ ಒಂದು ದೇವಸ್ಥಾನ ಇದೆ.
ಇಲ್ಲಿ ಪಾರ್ಕಿಂಗು. ಓಕೆ, ನಾವು ಇದೇ ಲಾಸ್ಟ್ ಮಾಡ್ತಾಯಿದ್ದೀವಿ, ಏನಕ್ಕಂದರೆ ಅಲ್ಲಿ ಮುಂದಕ್ಕೆಲ್ಲ ನಮ್ಮ ಗಾಡಿ ಹೋಗಲ್ಲ, ತುಂಬ ಆಫ್ ರೋಡಿಂಗ್ ಇದೆ. ಅದಕ್ಕೆ ಸುಮ್ಮನೆ ಕಷ್ಟ ಕೊಡೋದು ಗಾಡಿಗೆ. ನಾವು ಇಲ್ಲೇ ಲಾಸ್ಟು, ನಮ್ಮ ಗಾಡಿ ಆಫ್ ರೋಡಿಂಗ್ ಅಲ್ಲ ಗಾಡಿಗುರು. ಅದಕ್ಕೆ ನಾವು ಇಲ್ಲೇ ಪೀಸಾಗಿ ನಿಲ್ತ್ಕೊಂಡು ನಾವು ನಡ್ಕೊಂಡೋಗಿ ಬಂದುಬಿಡೋಣ. ಸುಮ್ಮನೆ ಯಾಕೆ ಕಷ್ಟ ಕೊಡೋದು ಗಾಡಿಗೆ. ಬನ್ನಿ ಫ್ರೆಂಡ್ಸ್, ಇಲ್ಲಿಂದ ವ್ಯೂ ಚೆಕ್ ಮಾಡೋಣ. ನೋಡಿ ಕ್ರೇಜಿ ಆಗಿದೆ ವ್ಯೂ ಮಾತ್ರ. ಏನಂದರೆ ಬೆಳಗ್ಗೆ ಬರಬೇಕಷ್ಟೇ ವ್ಯೂಗೆ. ಸನ್ರೈಸ್ ಪಾಯಿಂಟು, ವ್ಯೂ ಪಾಯಿಂಟ್ ಅಂದರೂ ಇರುತ್ತೆ ಬೆಳಗ್ಗೆ. ನೀವು ಮೇಲೇನೂ ಗಾಡಿದಲ್ಲಿ ಬರ್ಬೋದು. ಮೇಲೆ ಬಂದರೆ ನಿಮಗೆ ಸ್ಪೇಸ್ ಸಿಗ್ಬಿಡುತ್ತೆ ಪಾರ್ಕಿಂಗೋಸ್ಕರ. ಅಲ್ಲಿಂದನೂ ನೀವು ವ್ಯೂ ಎಂಜಾಯ್ ಮಾಡ್ಬೋದು. ನಾವು ಬಂದು ಗಾಡಿ ಕೆಳಗಡೆ ನಿಲ್ಲಿಸಿ ನಾವು ಮಾತ್ರ ನಡ್ಕೊಂಡು ಬಂದುಬಿಟ್ಟಿದ್ದೀರಿ ವ್ಯೂ ಎಂಜಾಯ್ ಮಾಡೋದಕ್ಕೆ. ಓಕೆ, ಈಗ ನಾವು ರಿಟರ್ನ್ ಆಗ್ತಾಯಿದ್ದೀರಿ ಮನೆಗೆ. ಆಲ್ಮೋಸ್ಟ್ ನೀವೇನಾದರೂ ವಿಸಿಟ್ ಮಾಡೋಂಗಿದ್ರೆ ಈ ವ್ಯೂ ಪಾಯಿಂಟ್ಗೆ, ಬೋಲುಮೈ ಫೋರ್ಟು ತಮಿಳ್ನಾಡಲ್ಲಿರೋದು. ಆಲ್ಮೋಸ್ಟ್ ಬೆಂಗಳೂರು ಕಡೆಯಿಂದ 125 ಕಿಲೋಮೀಟರ್ಸ್ ಇರುತ್ತೆ. ನೀವೇನಾದರೂ ಬಂದು ಎಂಜಾಯ್ ಮಾಡಬೇಕಂದ್ರೆ ನೀವು ಮಾರ್ನಿಂಗು ಜಲ್ದಿ ಬಿಡಿ ವ್ಯೂ ಪಾಯಿಂಟ್ ಎಂಜಾಯ್ ಮಾಡೋದಕ್ಕೆ. ನಮ್ಮ ಥರ ಲೇಟಾಗಿ ಬಿಡಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ.